ಸಂಗೀತ ನನ್ನ ಯೂಟ್ಯೂಬ್ ಚಾನಲ್ಗೆ ಹಾಯ್ ಮಾಡು. ಎಲ್ಲರೂ ನನ್ನ ತಂಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಸಪೋರ್ಟ್ ಮಾಡಿ ನೋಡಿ. ಹಿಂಗೆ ಫನ್ ಮಾಡಿಕೊಂಡು ನಾವೆಲ್ಲ ಮನೆಯಿಂದ ಹೊರಡೋಷ್ಟರಲ್ಲೇ ಲೇಟಾಗೋಯ್ತು. ಬಂದು ನೋಡಿದ್ರೆ ಫುಲ್ಲು ಇನ್ನು ಸಿಲ್ಕ್ ಬೋರ್ಡು ರೀಚ್ ಆಗಿರಲಿಲ್ಲ, ಅಷ್ಟು ಬೇಗ ಇಷ್ಟೊಂದು ಟ್ರಾಫಿಕ್ಕು. ಹಂಗೆ ಅಲ್ಲಿ ಅಗ್ರ ಹತ್ರ ದೊಡ್ಡ ಆಂಜನೇಯನ ಸ್ಟ್ಯಾಚು ಇದೆಯಲ್ವ, ಅದನ್ನು ನೋಡ್ಬಿಟ್ಟು ನನ್ನ ಮಗಳು ಕೈ ಮುಗಿತಾ ಇದ್ಲು, ಅದನ್ನೆಲ್ಲ ಶೂಟ್ ಮಾಡಿಕೊಂಡೆ. ಹಿಂಗೆ ಬರ್ತಾಯಿದ್ವಿ, ಸಖತ್ ಬಿಸಿಲು ಬೇರೆ. ಚಾಯ್ ಮಾಡು. ಎಲ್ಲ ಕ್ರಾಸ್ ಮಾಡಿಕೊಂಡು ನಮ್ಮ ಊರಿಗೆ ರೀಚ್ ಆಗೋಕೆ ಇನ್ನೇನು ಅರ್ಧ ಅವರ್ ಐತೆ ಅನ್ಬೇಕಾದ್ರೆ ಈ ರೋಡಲ್ಲಿ 2 ಜಿಂಕೆ ರೋಡ್ಗೆ ಬಂದ್ಬಿಡ್ತು. ಹಂಗೆ ಸಡನ್ನಾಗಿ ನೋಡಿದ ತಕ್ಷಣ ನಾವು ಜಿಂಕೆ ಬಂತು ಜಿಂಕೆ ಅಂತ ಅಂದ್ಕೊಂಡು ಫೋನ್ ತೆಗಿತಾ ಇದ್ದೀನಿ ನಾನು ವೀಡಿಯೋ ರೆಕಾರ್ಡ್ ಮಾಡೋದಕ್ಕೆ. ಅಷ್ಟರಲ್ಲಿ ಅದು ಏನು ಸ್ಪೀಡಲ್ಲಿ ಓಡೋಯ್ತು ಅಂದರೆ 2 ನಿಮಿಷಕ್ಕೆ ಕಣ್ಮರೆನೇ ಆಗೋಯ್ತು. ಹಂಗೆ ಬಂದು ರೀಚ್ ಆದ್ವಿ ನಮ್ಮ ಅಜ್ಜಿ ಊರಿಗೆ, ಕೊತ್ತೂರು ಅಂತ. ಬಂದು ರೀಚ್ ಆಗಿದ್ದ ತಕ್ಷಣ ನಮ್ಮ ಅಜ್ಜಿನೂ ಬಂದರು. ಸುಮ್ಮನಿರಪ್ಪ, ವರ್ಷ ಎಡಮ್ ಚೇತ ತುಂಬ వచ్చింది. ಇದ್ದೇ ಫಸ್ಟ್ ಟೈಮ್ ಬುಜ್ಜಿನ ಇಷ್ಟೊಂದು ಫ್ರೀಯಾಗಿ ಹೊರಗಡೆ ಎಲ್ಲ ಬಿಟ್ಟಿದ್ದು. ಯಾಕಂದರೆ ನಮ್ಮ ಮನೇಲೂ ಅಷ್ಟೇ, ನಮ್ಮ ಅಮ್ಮ ಮನೇಲೂ ಅಷ್ಟೇ, ಅವಳನ್ನೆಲ್ಲೂ ಈಚೆ ಎಲ್ಲ ಬಿಡಲ್ಲ, ಲಾಕ್ ಹಾಕ್ಬಿಟ್ಟು ಒಳಗಡೆನೇ ಆಟಾಡಿಸ್ತೀವಿ. ಎಲ್ಲಿ ಬಿದ್ದುಬಿಡ್ತಾಳೋ ಅಥವಾ ಏನಾಗುತ್ತೋ ಅಂತ ಭಯ ಆಗ್ತಾ ಇರುತ್ತೆ. ಇಲ್ಲಿ ಗೇಟ್ ಇರೋದ್ರಿಂದ ಇಲ್ಲಿ ನಾಯಿ ಬೇರೆ ಮರಿಗಳು ಹಾಕ್ಬಿಟ್ಟಿತ್ತು, 7 ಮರಿ ಇತ್ತು. ನಮ್ಮ ಅಜ್ಜಿನೇ ಸಾಕ್ಕೊಂಡಿದ್ರು ನಾಯಿ ಮರಿಗಳನ್ನ. ಅದನ್ನ ನೋಡಿದ ತಕ್ಷಣ ಫುಲ್ಲು ಎಕ್ಸೈಟ್ಮೆಂಟ್ ಒಳಗೆ ಬಂದು ಅದನ್ನ ಹಿಡ್ಕೊಂಡು ಮನೆ ಒಳಗಡೆನೇ ಇಟ್ಕೊಂಡಿರ್ಬೇಕು ಅಂತಂದ್ಬಿಟ್ಟು ಕಿರಿಚ್ತಾ ಇದ್ಲು ಫುಲ್ಲು. ನಮ್ಮಮ್ಮ ನಮ್ಮ ಅಜ್ಜಿ ಎಲ್ಲ ಬೈತಾಯಿದ್ರು, ಎಷ್ಟು ಜೋರಾಗಿ ಕಿರಿಸ್ತಾವಳು ನೋಡೋಳು ಅಂತಂದ್ಬಿಟ್ಟು. ಇಲ್ಲಿ ಈಚೆ ಬಿಟ್ಟಿದ ತಕ್ಷಣ ಫುಲ್ಲು ಕೆನ್ನೆ ಎಲ್ಲ ಪಿಂಕ್ ಆಗಿಬಿಟ್ಟಿತ್ತು ಅವಳಿಗೆ. ಬಿಸಿಲಲ್ಲಿ ಒಳಗಡೆನೆ ಬರ್ತಾಯಿಲ್ಲ ಅವಳು. ನಾಯಿ ಮರಿಗಳ ಜೊತೆ ಆಟಾಡ್ಕೊಂಡು ಅಲ್ಲೇ ಅವಳೆ ಫುಲ್ಲು. ದೃಷ್ಟಿ ತೀಸೈ అట్లా తుకేసను చూడు అది ಎಲ್ಲರೂ ಅಷ್ಟೇ, ನಿಮ್ಮಮ್ಮ ನಿಂಗೆಲ್ಲ ನೋಡ್ಕೊಳ್ಳಿ ದಯವಿಟ್ಟು. ಬರ್ಬೇಕಾದ್ರೆ ಫುಲ್ಲು ಬಿಸಿಲು ಅಂತ ಹೇಳಿದ್ನಲ್ಲ, ನಮ್ಮ ಅಮ್ಮಂಗೆ ಸ್ವಲ್ಪ ಬಾಡಿಲಿ ಅಲರ್ಜಿಕ್ ರಿಯಾಕ್ಷನ್ ಐತೆ, ಬಿಸಿಲಿಗೆ ರಿಯಾಕ್ಟ್ ಆಗಿಬಿಡುತ್ತೆ, ಬೊಬ್ಬೆ ಥರ ಬಂದ್ಬಿಟ್ಟಿತ್ತು. ಅದಕ್ಕೆ ಮಾಯ್ಶ್ಚರೈಸರ್ ಹಾಕ್ಬಿಟ್ಟು ಸುಮ್ಮನೆ ಡವ್ ಮಾಡ್ತಾಯಿದ್ದೆ. ನನ್ನ ಹಸ್ಬೆಂಡ್ ಅದನ್ನೆಲ್ಲ ಕ್ಯಾಪ್ಚರ್ ಮಾಡಿಬಿಟ್ಟಿದ್ರು. ಹಾಗೆ ನನ್ನ ಮಗಳಿಗೆ ಬಳೆ ಹಾಕ್ಸೋಣ, ಗಾಜಿನ ಬಳೆ ಅಂದ್ಬಿಟ್ಟು ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತಾಯಿದ್ದೆ. ಅಷ್ಟರಲ್ಲಿ ನಮ್ಮಮ್ಮ ಮಲಾರ್ದವ್ರನ್ನೇ ಕರೆಸ್ಬಿಟ್ಟು ಹಾಕಿಸ್ತಾಯಿದ್ರು ಅವಳಿಗೆ ಬಳೆನ. ಇದೇ ಫಸ್ಟ್ ಟೈಮ್ ಅವಳಿಗೆ ಗಾಜಿನ ಬಳೆ ಹಾಕಿಸ್ತಾ ಇರೋದು. ಇಲ್ಲೆಲ್ಲೂ ಬೆಂಗಳೂರಲ್ಲಿ ಅವಳ ಸೈಜಿನ ಗಾಜಿನ ಬಳೆನೇ ಸಿಗಲ್ಲ. ಸೊ ಅದಕ್ಕೆ ಹಾಕ್ಸಿದ್ವಿ. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಅವಳ ಕೈಗೆ. ಹಾಕ್ಸಿದಾದ್ಮೇಲೆ ಆ ಆಂಟಿ ಕಾಸು ಕೊಡು, ಏನು ಹಾಕಿಸ್ಕೊಂಡು ಹಂಗೆ ಹೋಗ್ತಿದ್ಯಾ ಅಂತ ಕೇಳಿದ್ರೆ ಎತ್ಬಿಟ್ಟು ಕೊಡ್ತಾವಳೆ ಕಾಸನ್ನ. ನಮ್ಮ ಅಜ್ಜಿ ಹತ್ರ ನೋಡ್ಬಿಟ್ಟು ಕಲ್ತ್ಕೊಂಡಿರೋದು ಅವಳು ಆ ಥರ ಕಾಸು ಕೊಡೋದನ್ನು. ಹಾಗೆ ನಮ್ಮ ಅಜ್ಜಿ ಒಲೆಯಲ್ಲಿ ನೀರು ಕಾಯಿಸಿದ್ರು. ಎಲ್ಲರೂ ರೆಡಿ ಆಗಬೇಕಿತ್ತು. ಸಂಜೆ ತಂಬಿಟಾರ್ತಿ ದೀಪ ಎಲ್ಲ ಇತ್ತು. ಮತ್ತು ನಾವು ಒಂದು ಮರಿ ಒಪ್ಪಿಸ್ಬೇಕಿತ್ತು ದೇವರಿಗೆ, ನನ್ನ ತಮ್ಮನ ಹೆಸರಲ್ಲಿ. ಅವನು ಊಟಕ್ಕೆ ಮುಂಚೆ ಬೇಡ್ಕೊಂಡಿದ್ರು. ಸೊ ಅದಕ್ಕೆ ಹಂಗೆ ಎಲ್ಲ ರೆಡಿ ಆಗ್ತಾಯಿದ್ವಿ. ಇದೇ ಬುಜ್ಜಿದ ಔಟ್ಫಿಟ್ಟು. ಸುಮ್ಮನೆ ನಾರ್ಮಲ್ಲಾಗಿ ಒಂದು ಬ್ಯಾಗಿ ಜೀನ್ಸು ಮತ್ತು 2 ಟೀ ಶರ್ಟ್ ತೊಗೊಂಡಿದ್ದೆ. ಅವಳು ಜಾಸ್ತಿ ಚುಚ್ಚೋ ಥರ ಎಲ್ಲ ಫ್ರಾಕು ಎಲ್ಲ ಹಾಕಲ್ಲ, ಅದಕ್ಕೆ 2 ಟಾಪಲ್ಲೊಂದು, ಆಮೇಲೆ ಪ್ಯಾಂಟ್ ಹಾಕಿದ್ದೆ. ಇವರೇ ನಮ್ಮ ತಾತ, ನಾನೇ ರೆಡಿ ಮಾಡಿರೋದು. ಇವಳು ನಮ್ಮ ಅಕ್ಕ.
ಇದು ನನ್ನ ಔಟ್ಫಿಟ್ಟು. ನಾನು ಊರಿಗೆ ಹೋಗಿ ಮುಂಚೆ ಮನೇಲಿ ಫುಲ್ಲು ಕೆಲಸ ಮುಗಿಸ್ಬಿಟ್ಟು ಹೋಗ್ಬಿಡ್ಬೇಕು, ಯಾಕಂದರೆ 2 ದಿನ ಅಲ್ಲೇ ಸ್ಟೇ ಆಗಬೇಕಿತ್ತಲ್ವ. ಇನ್ನು ಮನೆಗೆ ಬರೋಷ್ಟರಲ್ಲಿ ಗಲೀಜಾಗಿದ್ದರೆ ಇಷ್ಟ ಆಗಲ್ಲ ನನಗೆ. ಅದಕ್ಕೆ ಬೆಳಗ್ಗೆ ಎದ್ದು ಬೇಗ ಮಾಡಿದ್ರಿಂದ ಮುಖ ಅಷ್ಟು ಟಯರ್ಡಾಗಿ ಕಾಣಿಸ್ತಿದೆ ನಂದು. ಸ್ವಲ್ಪನೂ ರೆಸ್ಟೇ ಇರಲಿಲ್ಲ. ಇನ್ನು ನಮ್ಮ ಅಜ್ಜಿ ಒಬ್ಬರೇ ಮಾಡ್ಕೊತಾರೆಲ್ಲ ಅಂದ್ಬಿಟ್ಟು ನೋಡಿ ನಮ್ಮ ಅಜ್ಜಿ ತಂಬಿಟ್ಟು ರೆಡಿ ಮಾಡ್ತಾವ್ರೆ ದೇವ್ರಿಗೆ. ನಾನು ಎಲ್ಲ ಪೂಜೆಗೆಲ್ಲ ರೆಡಿ ಮಾಡ್ತಾ ಇದ್ದೆ, ನಮ್ಮ ಅಜ್ಜಿಗೆ ಹೆಲ್ಪ್ ಮಾಡ್ತಾ ಇದ್ದೆ ನಾನು. ಇದೇ ಮರಿ ದೇವ್ರಿಗೆ ಒಪ್ಪಿಸ್ತಾ ಇರೋದು ಇವತ್ತು. ಅದ್ರ ಮುಖ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಗೊತ್ತಾ. ಬೇಜಾರಾಗ್ತಾ ಇತ್ತು ನನಗೆ, ಇನ್ನೊಂದು ಸ್ವಲ್ಪ ಹತ್ರಲ್ಲಿ ಅದಿರಲ್ಲ ಅಂದ್ಬಿಟ್ಟು. ನಮ್ಮಮ್ಮನೂ ತಂಬಿಟ್ಟು ಹಿಡ್ಕೊಳ್ಳೋದಕ್ಕೆ ಸೀರೆ ಎಲ್ಲ ಉಡ್ಕೊಂಡು ರೆಡಿಯಾಗಿದ್ದರು. ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ರು, ಅದಕ್ಕೆ ಸುಮ್ಮನೆ ಸ್ವಲ್ಪ ಕ್ಯಾಪ್ಚರ್ ಮಾಡಿದೆ. ಅಲ್ಲಿ ಬಿಗ್ ಆಪಲ್ ಬಂದು ಚಿಕ್ಕಮ್ಮ ನಿನ್ನೇನಂತ ಅವ್ನು ಗೊತ್ತಾ, ಅಲ್ಲಿ ಬಿಗ್ ಆಪಲ್ ಬಂತು ಹೋಗು ಅಂತವನೆ. ಆಪಲ್ ಹೋದ್ರು, ಅದಕ್ಕೆ ಬಿಗ್ ಆಪಲ್ ಹೋದೆ. ದೇವಸ್ಥಾನ ಹೊರಡೋ ಟೈಮ್ ಕರೆಕ್ಟಾಗಿ ನಮ್ಮ ಚಿಕ್ಕಮ್ಮ ಅವರು ರೀಚ್ ಆದರು. ನಮ್ಮ ಅಜ್ಜಿ ಅಷ್ಟರಲ್ಲಿ ಮೇಕೆಗೆ ಕಾಲು ಎಲ್ಲ ತೊಳೆದು ಅರ್ಶಿನ ಕುಂಕುಮ ಎಲ್ಲ ಇಡಬೇಕಿತ್ತಲ್ಲ, ಅದನ್ನೆಲ್ಲ ಇಟ್ಬಿಟ್ಟು ಕರ್ಪೂರದ ಆರತಿ ತೋರಿಸಿದ್ರು. ಅದಕ್ಕೆ ಅಷ್ಟು ಬೇಗ ಅದು ಒದ್ರೆ ಬಿಡ್ತು. ತುಂಬ ಖುಷಿ ಆಯಿತು ನಮಗೆ. ಆ್ಯಂಡ್ ನಮ್ಮಮ್ಮ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ನಮ್ಮಮ್ಮನೇ ತಂಬಿಟ್ಟು ತೊಗೊಂಡು ಹೋಗ್ತಾ ಇರೋದು ದೇವಸ್ಥಾನಕ್ಕೆ. ಗಂಗಮ್ಮ ತಾಯಿ ಅಂದ್ಬಿಟ್ಟು ದೇವ್ರ ಹೆಸರು. ನಾನು ಸಂತೆ ದೇವಸ್ಥಾನಕ್ಕೆ ಹೋಗಿರಲಿಲ್ಲ, ಮನೇಲೆ ಇದ್ವಿ. ಮೇಕೆ ಕುಯ್ತಾ ಇದ್ರಲ್ವ, ನೋಡ್ಕೊಂಡಿದ್ವಿ ನಾವು. ಅವ್ನು ನೋಡಿ ಮೇಕೆದ ಕಿವಿ ತಂದ್ಬಿಟ್ಟು ಅವಳಿಗೆ ಬಾಯಲ್ಲಿ ಇಡಕ್ಕೆ ಹೋಗ್ಬಿಟ್ಟೆ, ಕಿರ್ಚ್ಕೊಂಡ್ಬಿಟ್ಲು ಅವಳು. ಬೇಬಿ ಏನ್ ಮಾಡ್ತಾ ಇದೀಯಾ? ಬಾಟಿ ಕ್ಲೀನ್ ಮಾಡ್ತಾ. ಬೇಬಿ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ವ್ಲಾಗು. ಆ್ಯಕ್ಚುಲಿ 2 ದಿನದ್ದು ಮರ್ಜ್ ಮಾಡಿ ಹಾಕಿದ್ದೀನಿ ನಾನು, ಯಾಕಂದರೆ ಜಾಸ್ತಿ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ ನನ್ನ ಕೈಯಲ್ಲಿ. ಯಾಕಂದರೆ ಅಡುಗೆ ಕೆಲಸ ತುಂಬ ಜಾಸ್ತಿ ಇತ್ತು ನನಗೆ. ಬೋಟಿ ಕ್ಲೀನ್ ಮಾಡೋದು, ಬೋಟಿ ಫ್ರೈ ಮಾಡಿದೆ, ಆಮೇಲೆ ಕೈಮಾ, ಮಟನ್ ಸಾರು, ಬಿರಿಯಾನಿ ಎಲ್ಲ ಮಾಡಬೇಕಿತ್ತು. ಸುಮ್ಮನೆ ವೀಡಿಯೋ ಮಾಡ್ಕೊಂಡು ಕೂತ್ಕೊಂಡ್ರೆ ಟೈಮ್ ಆಗುತ್ತೆ, ಯಾಕಂದರೆ ಇವತ್ತೇ ಹೊರಡಬೇಕಿತ್ತು ನಾವು. ಅದಕ್ಕೆ ಬೇಗ ಅಡುಗೆ ಮುಗಿಸ್ಬಿಟ್ಟು ನಾವು ಅಲ್ಲಿ ಊಟನೂ ಮಾಡಲಿಲ್ಲ, ಎಲ್ಲ ಬಾಕ್ಸಲ್ಲಿ ತೊಗೊಂಡು ಹೊರಟ್ಬಿಟ್ವಿ. ಸುಮ್ಮನೆ ಸಂಜೆ ಮೇಲೆ ಲೇಟ್ ಆಗಿಬಿಟ್ರೆ ಮನೆಗೆ ಹೋಗ್ಬಿಟ್ಟು ನಮ್ಮಪ್ಪ ನನ್ನ ತಮ್ಮ ಅಲ್ಲೇ ಇದ್ದಾರಲ್ವ, ಅವರು ತಿಂದಿರಲಿಲ್ಲ. ಅದಕ್ಕೆ ತೊಗೊಂಡು ಹಂಗೆ ಹೊರಟ್ವಿ. ಹಾಯ್ ಮಾಡಿ ಅಜ್ಜಿ. ಹಾಯ್ ಹೇಳು. ಹಿಂಗೆ ಫನ್ ಮಾಡಿಕೊಂಡು 2 ದಿನ ಎಷ್ಟು ಬೇಗ ಹೋಯಿತು ಅಂತಲೇ ಗೊತ್ತಾಗಲಿಲ್ಲ. ಚೆನ್ನಾಗಿತ್ತು, ತುಂಬಾ ಎಂಜಾಯ್ ಮಾಡಿದ್ವಿ ನಾವೆಲ್ಲ. ಫೈನಲಿ ನಮ್ಮ ಅಜ್ಜಿಗೆ ಬಾಯ್ ಹೇಳೋ ಟೈಮ್ ಬಂತು. ಅವ್ರಿಗೆ ಮುಖ ಎಲ್ಲ ಫುಲ್ ಸಪ್ಪಗಾಗ್ಬಿಟ್ಟಿತ್ತು. ಇನ್ನು ಒಬ್ಬಳೇ ಇರಬೇಕು ನಾನು ಅಂತಂದ್ಬಿಟ್ಟು ಬೇಜಾರು ಮಾಡ್ಕೊತಾ ಇದ್ದರು. ಬರ್ತೀವಿ ಬಿಡಜ್ಜಿ, ಇನ್ನೊಂದು ದಿನ ಯಾವತ್ತಾದರೂ ಫ್ರೀ ಮಾಡಿಕೊಂಡು ಅಂತ ಹೇಳಿಬಿಟ್ಟು ಹೊರಟ್ವಿ ನಾವು ಬೆಂಗಳೂರು ಕಡೆಗೆ. ಯಾಕಂದರೆ ನಮ್ಮಪ್ಪ ನನ್ನ ತಮ್ಮ ಇಬ್ಬರು ಅಲ್ಲೇ ಇದ್ದರು. ಅವರಿಬ್ಬರು ಬಂದಿಲ್ಲ. ನನ್ನ ತಮ್ಮನಿಗೋಸ್ಕರನೇ ಮರಿ ಒಪ್ಪಿಸ್ತಾ ಇದ್ದಿದ್ದು. ಅವನು ಬರೋಕ್ಕಾಗಲಿಲ್ಲ, ಯಾಕಂದರೆ ಅವನಿಗೆ ಎಕ್ಸಾಮ್ಸ್ ಇತ್ತು, ರಜಾ ಹಾಕ್ಸೋಕ್ಕಾಗಲ್ವಲ್ಲ, 2nd PUC ಬೇರೆ ಅವನೀಗ. ಅದಕ್ಕೆ ಅವನು ಬಂದಿಲ್ಲ. ಅವನ್ನ ನೋಡ್ಕೊಂಡು ನಮ್ಮಪ್ಪನೂ ಅಲ್ಲೇ ಇದ್ಬಿಟ್ರು. ಇನ್ನು ನಾವು ಲೇಟಾಗಿ ಹೊರಟ್ಬಿಟ್ರೆ ರೀಚ್ ಆಗೋಷ್ಟರಲ್ಲಿ ತುಂಬ ನೈಟ್ ಆಗಿಬಿಡುತ್ತೆ. ಅವರು ಪಾಪ ಊಟ ಎಲ್ಲ ಮಾಡಿರಲಿಲ್ವಲ್ಲ, ನಾವು ಊಟ ಮಾಡಿರಲಿಲ್ಲ, ಎತ್ಕೊಂಡು ಹೊರಟಿದ್ವಿ ಹಂಗೆ. ಅದಕ್ಕೆ ಬೇಗನೆ ಬಿಟ್ವಿ. ಹಂಗೂ ಲೇಟ್ ಆಯಿತು, ನಾವು ಹೋಗಿ ರೀಚ್ ಆಗೋಷ್ಟರಲ್ಲೇ ನೈಟ್ 10 o'clock ಆಗಿಬಿಟ್ಟಿತ್ತು. ಸೊ ಹೀಗೋಯ್ತು ನಮ್ಮ ಊರಬ್ಬ. ಎಲ್ರಿಗೂ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಯಾರಿಗೆಲ್ಲ ಇಷ್ಟ ಆಯಿತು ಅವರೆಲ್ಲ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ ಅಂತ ಹೇಳ್ಕೊತ ನೆಕ್ಸ್ಟ್ ವೀಡಿಯೋನಲ್ಲಿ ಮೀಟ್ ಆಗೋಣ. ಬಾಯ್.